ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 52. ಸ್ಪಂದನ, ಅದು ನಿನ್ನ ಬಳಿ ಸೊನಾಲಿ ವಿಷಯವನ್ನು ಮಾತನಾಡಬೇಕಿತ್ತು ಎನ್ನುತ್ತಿದ್ದ ಹಾಗೆ, ಸೊನಾಲಿ ವಿಷಯನಾ? ಏನದು ಎಂದು ಅನುಮಾನದಲ್ಲಿಯೇ ಕೇಳಿದರು. ಧೈರ್ಯ ಮಾಡಿ ದೀರ್ಘ ಉಸಿರನ್ನು ಎಳೆದುಕೊಂಡವರು ಎಲ್ಲ ವಿಷಯವನ್ನು ಎಳೆ ಎಳೆಯಾಗಿ ಸ್ಪಂದನ ಅವರ ಮುಂದೆ ಹೇಳಿದ್ದರು. ಸೊನಾಲಿಯ ಪರಿಸ್ಥಿತಿಯನ್ನು ಕೇಳಿ ಸ್ಪಂದನ ಅವರು ಕೂಡ ನೊಂದು ಹೋದರು. ಅವಳ ಪರಿಸ್ಥಿತಿ ಹೇಗಿದೆ ಎಂದು ತಿಳಿದವರು ಮುದ್ದು ಜೊತೆ ಮಾತನಾಡುವುದನ್ನು ಬಿಟ್ಟು ಯಾಕೆ ಹಾಗೆ ಸುಮ್ಮನಿದ್ದೀರಾ ಎಂದು ಕೇಳುತ್ತಿದ್ದ ಹಾಗೆ, ಇನ್ನೂ ಒಂದು ವಿಷಯ ಇದೆ ಸ್ಪಂದನ, ಇದಕ್ಕೆ ನೀನು ಏನು ಹೇಳ್ತೀಯೋ ಎನ್ನುವುದು ನನಗೆ ಗೊತ್ತಿಲ್ಲ. ಸೊನಾಲಿಯನ್ನು ಮನೆಗೆ ಕರೆದುಕೊಂಡು ಬರಬೇಕು ಎಂದು ಯೋಚಿಸಿದ್ದೇನೆ. ಅದು ನೀನು ಒಪ್ಪಿದರೆ ಮಾತ್ರ ಎಂದು ಹೇಳಿ ಅಲ್ಲಿಗೆ ಮಾತು ನಿಲ್ಲಿಸಿದರು. ಗಂಡನ ಈ ರೀತಿಯ ಮಾತುಗಳನ್ನು ಕೇಳಿ ಅದಾಗಲೇ ಸ್ಪಂದನ ಅವರ ಕಣ್ಣು ತುಂಬಿದವು. ಅದೇ ತುಂಬಿದ ಕಣ್ಣುಗಳಿಂದ ಮಿಥುನ್ ಅವರ ಮುಂದೆ ಹೋಗಿ ನಿಂತು, ನನ್ನನ್ನು ಅಷ್ಟು ಕಟು ಹೃದಯಿ ಎಂದು ತಿಳಿದಿದ್ದೀರಾ ಎನ್ನುತ್ತಿದ್ದ ಹಾಗೆ, ಹಾಗಲ್ಲ ಸ್ಪಂದನ ಎಂದವರ ಮಾತು ಕೇಳಿ, ನೀವು ಏನನ್ನು ಮಾತನಾಡಬೇಡಿ, ಸೊನಾಲಿಯನ್ನು ಮನೆಗೆ ಕರೆದುಕೊಂಡು ಬರ್ತೀನಿ ಎಂದು ಹೇಳಿದರೆ ನಾನು ಒಪ್ಪುವುದಿಲ್ಲ ಎಂದು ಯೋಚಿಸಿದ್ದೀರಾ ಅಲ್ವಾ? ಇಷ್ಟು ವರ್ಷ ಆದರೂ ನಾನೇನು ಎನ್ನುವುದು ನೀವು ಅರ್ಥ ಮಾಡಿಕೊಂಡಿಲ್ಲ ಅಂತ ಆಯಿತು. ಗಂಡನ ಮೇಲೆ ಸಣ್ಣ ಕೋಪದ ಜೊತೆಗೆ ತುಸು ಬೇಸರವೂ ಇತ್ತು. ಸ್ಪಂದನ, ನಿನ್ನನ್ನು ಅರ್ಥ ಮಾಡಿಕೊಂಡಿರುವುದಕ್ಕೆ ಈ ವಿಷಯವನ್ನು ನೇರವಾಗಿ ನಿನ್ನ ಬಳಿ ಹೇಳುತ್ತಿರುವುದು. ನನ್ನ ಯೋಚನೆ ಏನು ಎನ್ನುವುದು ತಿಳಿಯದೆ ಈಗೆಲ್ಲ ಮಾತನಾಡಬೇಡ. ಸೊನಾಲಿಯನ್ನು ನನ್ನ ಹೆಂಡತಿಯಾಗಿ ಮನೆಗೆ ಕರೆದುಕೊಂಡು ಬಂದರೆ ನಿನ್ನ ಮನಸ್ಸಿಗೆ ನೋವಾಗುವುದಿಲ್ಲವಾ? ಇಲ್ಲ ಎಂದು ನನ್ನ ಕಣ್ಣು ನೋಡಿಕೊಂಡು ಹೇಳು ಎಂದು ಅವರ ಭುಜ ಹಿಡಿದು ಹೇಳುತ್ತಿದ್ದ ಹಾಗೆ, ಏನು, ಹೆಂಡತಿಯಾಗಿ ಕರೆದುಕೊಂಡು ಬರ್ತೀರಾ ಎಂದು ಹೇಳಿದವರ ಧ್ವನಿ ನಡುಗುತ್ತಿತ್ತು. ಅವರಿಬ್ಬರಿಗೂ ಮೊದಲೇ ವಿಚ್ಛೇದನವಾಗಿದ್ದರೂ ಸಹ ಹೆಂಡತಿ ಎನ್ನುವ ಪದವನ್ನು ಅವರಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ನನಗೆ ತಾಳಿ ಕಟ್ಟಿದ ಗಂಡ ಇನ್ನೊಬ್ಬರನ್ನು ಹೆಂಡತಿ ಎಂದು ಹೇಳಿದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂದು ಅವರಿಗೆ ಮಾತ್ರ ತಿಳಿದಿರುತ್ತದೆ. ಸ್ಪಂದನ ಅವರ ಮುಖಭಾವವನ್ನು ಅರ್ಥ ಮಾಡಿಕೊಂಡ ಮಿಥುನ್ ಅವರು, ನೋಡು, ಬಾಯಿ ಮಾತಿನಲ್ಲಿ ಹೇಳಿದ್ದಕ್ಕೆ ನಿನಗೆ ಎಷ್ಟು ನೋವಾಗುತ್ತಿದೆ. ನೀನು ಈ ವಿಷಯದಲ್ಲಿ ನೊಂದುಕೊಳ್ಳುವ ಅಗತ್ಯ ಇಲ್ಲ. ನಾನು ಅವಳನ್ನು ನನ್ನ ಹೆಂಡತಿಯಾಗಿ ಎಂದಿಗೂ ನೋಡುವುದಿಲ್ಲ. ನಮ್ಮಿಬ್ಬರ ಸಂಬಂಧ ಮುಗಿದು ಅದಾಗಲೇ ವರ್ಷಗಳೇ ಉರುಳಿವೆ. ಆ ಸಂಬಂಧವನ್ನು ಬೆಸುಗೆ ಹಾಕಲು ನನಗೂ ಇಷ್ಟ ಇಲ್ಲ. ಅವಳನ್ನು ಆರಾಧ್ಯ ತಾಯಿಯಾಗಿ ಕರೆದುಕೊಂಡು ಬರಬೇಕು ಎಂದು ಯೋಚಿಸಿದ್ದೇನೆ. ಅವಳು ಒಬ್ಬ ತಾಯಿಯಾಗಿ ಬಹಳ ನೋವು ತಿನ್ನುತ್ತಿದ್ದಾಳೆ ಎಂದವರು, ಈಗ ಹೇಳು, ನಾನು ಏನು ಮಾಡಲಿ ಎಂದು ಸ್ಪಂದನ ಅವರಿಗೆ ಬಿಟ್ಟು ಸುಮ್ಮನೆ ನಿಂತು ಬಿಟ್ಟರು. 2 ನಿಮಿಷಗಳ ಕಾಲ ಯೋಚಿಸಿದವರು, ನೀವು ಏನು ಎನ್ನುವುದು ನನಗೂ ಕೂಡ ಗೊತ್ತು. ಈಗ ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನಾಳೆಯೇ ಸೊನಾಲಿಯನ್ನು ಮನೆಗೆ ಕರೆದುಕೊಂಡು ಬನ್ನಿ ಎನ್ನುತ್ತಿದ್ದ ಹಾಗೆ, ಇದಕ್ಕೆ ಮಕ್ಕಳು ಒಪ್ಪುತ್ತಾರಾ ಎಂದು ಮರುಪ್ರಶ್ನೆ ಹಾಕಿದರು. ಅವರ ಜೊತೆ ನಾನೇ ಮಾತನಾಡುತ್ತೇನೆ, ನೀವು ನಾಳೆ ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದರು. ಥ್ಯಾಂಕ್ ಯು ಸ್ಪಂದನ, ಥ್ಯಾಂಕ್ ಯು ಸೋ ಮಚ್ ಎಂದು ಅವರ ಕೈ ಹಿಡಿದು ಹೇಳಿದ್ದರು. ಹಾಗೆ ಆರಾಧ್ಯಗೆ ಏನು ಹೇಳಬೇಡಿ, ರಿಷಿಗೆ ಹೇಳಿ ಅವಳನ್ನು ನಾಳೆ ಇಲ್ಲಿಗೆ ಕರೆಸುತ್ತೇನೆ. ಇಲ್ಲಿಯೇ ಎಲ್ಲವನ್ನು ಹೇಳಿದರೆ ಆಗುತ್ತೆ ಎಂದು ಹೇಳಿದರು. ಸ್ಪಂದನ ಅವರ ಮಾತನ್ನು ಕೇಳಿ ಗೊಂದಲವಾಗಿದ್ದು ಮಿಥುನ್ ಅವರ ಮನಸ್ಸು ನಿರಾಳವಾದಂತಾಯಿತು. ಮಮ್ಮಿ, ಪಪ್ಪ ಎಲ್ಲಿ ಕಾಣಿಸುತ್ತಿಲ್ಲ ಎದ್ದು ಸೋಫಾ ಮೇಲೆ ಬರುತ್ತಿದ್ದ ಹಾಗೆ ಪ್ರತಿದಿನ ತಂದೆ ಕಾಣುತ್ತಿದ್ದವರು ಇವತ್ತು ಇಲ್ಲದೆ ಇರುವುದನ್ನು ನೋಡಿ ತನ್ನ ತಾಯಿಯ ಬಳಿ ಕೇಳುತ್ತಿದ್ದನು ಧನುಷ್. ಇವರೆಲ್ಲರಿಗೂ ವಿಷಯ ಹೇಗೆ ಹೇಳುವುದು ಎಂದು ಚಡಪಡಿಸುತ್ತಿದ್ದ ಸ್ಪಂದನ ಅವರು ಮಗ ಪ್ರಶ್ನೆ ಕೇಳುತ್ತಿದ್ದ ಹಾಗೆ ಎಲ್ಲರನ್ನೂ ಒಂದೆಡೆಗೆ ಕರೆದಿದ್ದರು. ಮಮ್ಮಿ, ಪಪ್ಪ ಎಲ್ಲಿ ಎಂದರೆ ಯಾಕೆ ಇಷ್ಟು ಯೋಚಿಸುತ್ತಿದ್ದೀರಾ? ಏನಾಯಿತು ಎಂದು ಕೇಳಿದನು. ಧನು, ಅದು ಎಂದವರು ಸೊನಾಲಿಯ ಪರಿಸ್ಥಿತಿಯನ್ನು ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದರು. ಅವಳು ಮಾಡಿದ ತಪ್ಪಿಗೆ ಅವಳಿಗೆ ಸರಿಯಾಗಿ ಶಿಕ್ಷೆಯಾಗುತ್ತಿದೆ. ಅಂಥವಳನ್ನು ನಮ್ಮ ಮನೆಗೆ ಯಾಕೆ ಕರೆದುಕೊಂಡು ಬರಬೇಕು ಸ್ಪಂದನ? ನೀನಾದರೂ ಬೇಡ ಎಂದು ಹೇಳಬಹುದಿತ್ತಲ್ಲ. ತಮ್ಮ ಅಸಮಾಧಾನವನ್ನು ಹೊರ ಹಾಕಿದರು ಸುಗುಣ ಅವರು. ಅತ್ತೆ,
ಇಂತಹ ಸಮಯದಲ್ಲಿ ನಾವು ಹೃದಯವನ್ನು ಕಲ್ಲು ಮಾಡಿಕೊಳ್ಳಲು ಆಗುವುದಿಲ್ಲ. ಅವಳಿಗೂ ತನ್ನ ಮಗಳ ಜೊತೆ ಮಾತನಾಡಬೇಕು ಎನ್ನುವ ಆಸೆ ಇರುತ್ತಲ್ಲ ಎನ್ನುತ್ತಿದ್ದ ಹಾಗೆ, ಅವಳಿಂದ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ಮನಸ್ತಾಪ ಆಯಿತು ಎಂದು ನಿನಗೆ ಗೊತ್ತಿಲ್ಲವಾ? ಅದೆಲ್ಲವನ್ನು ಮರೆತು ಈ ರೀತಿ ಮಾತನಾಡುತ್ತಿದ್ದೀಯಲ್ಲ. ಸುಗುಣ ಅವರಿಗೆ ಈಗಲೂ ಸೊನಾಲಿ ಮನೆಗೆ ಬರುವುದು ಇಷ್ಟವಿರಲಿಲ್ಲ. ಅವರ ಬಳಿ ಹೋಗಿ ಅವರ ಕೈ ಹಿಡಿದವರು, ಅತ್ತೆ ಪ್ಲೀಸ್ ಹೀಗೆಲ್ಲ ಮಾತನಾಡಬೇಡಿ. ಈ ವಿಷಯದ ಬಗ್ಗೆ ನಿಮ್ಮ ಮಗ ನನ್ನ ಜೊತೆ ಮಾತನಾಡಿ ನಾನು ಒಪ್ಪಿದ ಮೇಲೆ ಅವಳನ್ನು ಕರೆದುಕೊಂಡು ಬರಲು ಹೋಗಿದ್ದಾರೆ. ಈಗ ನೀವು ನಿಮ್ಮ ಮಗನ ಮುಂದೆ ಈ ರೀತಿ ಮಾತನಾಡಿದರೆ ಅವರಿಗೆ ನೋವಾಗುತ್ತದೆ. ಪ್ಲೀಸ್ ಅತ್ತೆ ಎಂದು ವಿನಂತಿಸಿಕೊಂಡಿದ್ದರು. ನಿನಗೆ ಇಷ್ಟೆಲ್ಲ ಕೆಟ್ಟದನ್ನು ಬಯಸಿದವಳಿಗೂ ಒಳ್ಳೆಯದನ್ನೇ ಬಯಸುತ್ತಿರುವ ನಿನ್ನ ನಿಶಾಲ ಹೃದಯಕ್ಕೆ ಏನು ಹೇಳಬೇಕು ಎನ್ನುವುದು ತಿಳಿಯುತ್ತಿಲ್ಲ ಸ್ಪಂದನ. ನನ್ನ ಮಗ ಅವನ ಮೊದಲ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಿದ್ದ ಹಾಗೆ ಒಪ್ಪಿಗೆ ಕೊಟ್ಟಿದ್ದೀಯಲ್ಲ, ನಿನ್ನ ವ್ಯಕ್ತಿತ್ವಕ್ಕೆ ಏನು ಹೇಳುವುದು ಎನ್ನುತ್ತಿದ್ದ ಹಾಗೆ ಸ್ಪಂದನ ಅವರ ಕಣ್ಣುಗಳು ತುಂಬಿದವು. ಸ್ಪಂದನ ಅವರ ಹೃದಯ ವೈಶಾಲ್ಯತೆಯಿಂದ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದರೂ ಸಹ ಮನಸ್ಸಿನ ಮೂಲೆಯಲ್ಲಿ ಸಣ್ಣ ನೋವು ಕಂಡಿತ್ತು ಇತ್ತು. ಅಷ್ಟರಲ್ಲಿ ಮನೆಯ ಮುಂದೆ ಕಾರು ಬಂದಂತಹ ಶಬ್ದವಾಗುತ್ತಿದ್ದ ಹಾಗೆ, ಪ್ಲೀಸ್ ಅತ್ತೆ ಅವರು ಬಂದರು, ಏನೂ ಮಾತನಾಡಬೇಡಿ ಎಂದವರ ಕಣ್ಣಿನ ತುದಿಯವರೆಗೂ ಬಂದ ಕಣ್ಣೀರನ್ನು ತೊಡೆದುಕೊಂಡು ಮುಖದ ಮೇಲೆ ನಗುಮುಖ ಹೊತ್ತು ಬಾಗಿಲ ಬಳಿಗೆ ಹೋಗಿದ್ದರು. ಕಾರಿನಿಂದ ಇಳಿದ ಮಿಥುನ್ ಅವರು ಸೊನಾಲಿಯ ಭುಜ ಬಳಸಿ ಬಾಗಿಲ ಬಳಿಗೆ ಕರೆದುಕೊಂಡು ಬರುತ್ತಿದ್ದ ಹಾಗೆ ಮನಸ್ಸಿನ ಮೂಲೆಯಲ್ಲಿದ್ದ ಸಣ್ಣ ನೋವು ದೊಡ್ಡದಾಗಿ ಕಾಣಿಸಿತು. ಒಡಲೊಳು ಸಂಕಟ ಆವರಿಸಿತು. ಸ್ಪಂದನ, ಏನಾಗಿದೆ ನಿನಗೆ? ಯಾಕಿಷ್ಟು ನೊಂದುಕೊಳ್ಳುತ್ತಿದ್ದೀಯಾ? ಅವಳು ಅವರ ಹೆಂಡತಿ ಎನ್ನುವ ಯೋಚನೆ ಬಿಟ್ಟು ಅವಳೊಬ್ಬಳು ತಾಯಿ, ಪೇಷೆಂಟ್ ಎಂದು ಯೋಚಿಸು ಎಂದು ತನ್ನ ಮನಸ್ಸಿಗೆ ತಾನೇ ಹೇಳಿಕೊಂಡು ಧೈರ್ಯ ತಂದುಕೊಂಡವರು ಬಲವಂತದಿಂದ ತುಟಿ ಅರಳಿಸಿ, ಒಳಗೆ ಬಾ ಸೊನಾಲಿ ಎಂದಿದ್ದರು. ಸೊನಾಲಿ ಕೂಡ ಅವಳ ನಗುವಿಗೆ ಪ್ರತಿಯಾಗಿ ತುಟಿ ಅರಳಿಸಿ ಬಲಗಾಲನ್ನಿರಿಸಿ ಒಳಗೆ ಬಂದು ಸೋಫಾ ಮೇಲೆ ಕುಳಿತಳು. ತಾಪ್ಸಿ ಕೂಡ ಸೊನಾಲಿಯ ಸ್ವಲ್ಪ ಬಟ್ಟೆಯನ್ನು ತುಂಬಿದ ಬ್ಯಾಗ್ ಹಿಡಿದು ಹಿಂದೆಯಿಂದ ಬಂದಿದ್ದಳು. ಮಿಥುನ್ ಅವರು ಮನೆಗೆ ಕರೆಯುತ್ತಿದ್ದ ಹಾಗೆ ಮೊದಲು ಒಪ್ಪದವಳು ನಂತರ ಮಗಳಿಗೋಸ್ಕರ ಒಪ್ಪಿಗೆ ಕೊಟ್ಟು ಬಂದಿದ್ದಳು. ಸೊನಾಲಿಯನ್ನು ಸೋಫಾ ಮೇಲೆ ಕೂರಿಸಿದವರು, ಸೀತಾ ಜ್ಯೂಸ್ ತಂದುಕೊಡು ಎಂದು ಹೇಳಿ ಇನ್ನೊಂದು ಕಡೆ ಹೋಗಿ ಕುಳಿತರು ಮಿಥುನ್. ಮನೆಯಲ್ಲಿದ್ದ ಎಲ್ಲರೂ ಸೊನಾಲಿಯನ್ನು ನೋಡುತ್ತಾ ಉಳಿದರು. ನಿನ್ನೆಯಷ್ಟೇ ಮಗುವಿನ ವಿಚಾರದಲ್ಲಿ ಬರೀ ನಗುವೇ ತುಂಬಿದ್ದ ಮನೆಯಲ್ಲಿ ಇಂದು ನಿರಾವ ಮೌನ ಆವರಿಸಿತು. ಯಾರೊಬ್ಬರೂ ಮಾತನಾಡಲು ಬಾಯಿ ಬಿಡಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ನೋಡಿ ತಾವೇ ಮಾತು ಮುಂದುವರಿಸಿದ ಸ್ಪಂದನ ಅವರು, ಇವಾಗ ಹೇಗಿದ್ದೀಯ ಸೊನಾಲಿ ಎಂದು ಹೇಳುತ್ತಾ ಅವಳ ಪಕ್ಕವೇ ಕುಳಿತರು. ತಾನು ಅಷ್ಟೆಲ್ಲ ಮಾಡಿದರೂ ತನ್ನ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿರುವ ಸ್ಪಂದನ ಅವರನ್ನು ನೋಡಿ ಕಣ್ತುಂಬಿತು. ನಾನು ಹೇಗಿದ್ದೇನೆ ಎಂದು ನೀನು ನೋಡುತ್ತಿದ್ದೀಯಲ್ಲ ಎಂದವರು, ಈಗಲಾದರೂ ನನ್ನನ್ನು ಕ್ಷಮಿಸುತ್ತೀಯ ಸ್ಪಂದನ ಎಂದು ಅವರ ಕೈ ಹಿಡಿದಿದ್ದರು. ಕ್ಷಮಿಸುವಂತಹ ತಪ್ಪು ನೀನು ಏನು ಮಾಡಿಲ್ಲ ಸೊನಾಲಿ, ಈಗ ಅದರ ಬಗ್ಗೆ ಮಾತನಾಡಬೇಡ ಎಂದು ತಾವೇ ಸಮಾಧಾನ ಮಾಡಿದರು. ಸೊನಾಲಿ ಅವರು ಬಳಲಿದ ದೇಹ ಸ್ಥಿತಿಯನ್ನು ನೋಡಿ ಧನುಷ್ ಹೃದಯವೇ ಮರುಗಿತು. ಒಂದೆಡೆ ನಿಂತು ಸುಮ್ಮನೆ ಅವರನ್ನೇ ನೋಡುತ್ತಾ ಉಳಿದು ಬಿಟ್ಟನು. ಶರದಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅವಳು ಅದೇ ಮೊದಲು ಸೊನಾಲಿಯನ್ನು ನೋಡುತ್ತಿರುವುದು. ಅವಳು ಕೂಡ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತಿದ್ದಳು. ಶರದಿಯನ್ನು ನೋಡಿದ ಸೊನಾಲಿ, ಸ್ಪಂದನ ಇವಳು ಎಂದು ಅನುಮಾನದಲ್ಲಿಯೇ ಕೇಳಿದರು. ಇವಳು ನನ್ನ ಸೊಸೆ, ಧನುಷ್ ಹೆಂಡತಿ ಶರದಿ ಎಂದು ಹೇಳುತ್ತಿದ್ದ ಹಾಗೆ ಕಣ್ಣಿನಲ್ಲಿ ಹತ್ತಿರಕ್ಕೆ ಬಾ ಎಂದು ಕರೆದಳು. ಅವಳ ಬಳಿ ಹೋಗಲು ಅದೇಕೋ ಭಯ ಶರದಿಗೆ. ಧನುಷ್ ಕಡೆಗೆ ನೋಡುತ್ತಿದ್ದ ಹಾಗೆ ಅವನು ಕಣ್ಣಿನಲ್ಲಿಯೇ ಹೋಗು ಎಂದು ಸನ್ನೆ ಮಾಡಿದನು. ನಿಧಾನವಾಗಿ ಹೆಜ್ಜೆ ಇರಿಸಿ ಸೊನಾಲಿ ಬಳಿಗೆ ಬರುತ್ತಿದ್ದ ಹಾಗೆ ತನ್ನ ಪಕ್ಕ ಕುಳಿತುಕೊಳ್ಳುವಂತೆ ಹೇಳಿದಳು. ಮುಜುಗರದಲ್ಲಿಯೇ ಅವಳ ಇನ್ನೊಂದು ಬದಿಗೆ ಕುಳಿತುಕೊಳ್ಳುತ್ತಿದ್ದ ಹಾಗೆ, ತುಂಬ ಮುದ್ದಾಗಿದ್ದೀಯ ಎನ್ನುತ್ತಾ ಶರದಿಯ ಕೆನ್ನೆಯನ್ನು ಮುಟ್ಟಲು ಕೈ ಮುಂದೆ ತೆಗೆದುಕೊಂಡು ಹೋದರೆ ಭಯದಲ್ಲಿ ಶರದಿ ತನ್ನ ಕತ್ತನ್ನು ಹಿಂದಕ್ಕೆ ಎಳೆದುಕೊಂಡಿದ್ದಳು. ಅದನ್ನು ನೋಡಿದ ಸ್ಪಂದನ, ಏನಾಗಲ್ಲ ಮಾತನಾಡಿಸು ಎಂದು ಕಣ್ಣಿನಲ್ಲಿಯೇ ಸನ್ನೆ ಮಾಡಿದರು. ಅದನ್ನು ಅರಿತವಳು ತಾನೇ ಮುಂದೆ ಬಂದು ಥ್ಯಾಂಕ್ಸ್ ಎಂದಳು. ಯಾಕೆ, ನನ್ನನ್ನು ನೋಡಿದರೆ ಭಯ ಆಗ್ತಿದ್ಯಾ ಎನ್ನುತ್ತಿದ್ದ ಹಾಗೆ
ಇಲ್ಲ ಎಂದು ತಲೆಯಾಡಿಸಿದಳು. ಮತ್ತೆ ನಾನು ಇಲ್ಲಿಗೆ ಬಂದಿರುವುದು ನಿನಗೆ ಇಷ್ಟ ಇಲ್ಲವಾ ಎನ್ನುತ್ತಿದ್ದ ಹಾಗೆ ತಬ್ಬಿಬ್ಬುಗೊಂಡವಳು ಹಾಗೇನಿಲ್ಲ ಎಂದಳು. ಸ್ಪಂದನ, ಒಳ್ಳೆಯ ಸೊಸೆಯನ್ನೇ ಆರಿಸಿದ್ದೀಯ. ಕುಟುಂಬಕ್ಕೋಸ್ಕರ ಪ್ರಾಣ ಕೊಡಲು ಸಿದ್ಧವಾಗಿರುವವಳು ಇಂಥವಳು ಸಿಗುವುದು ಅಪರೂಪ ಎಂದಳು. ಅನತಿ ವಿಷಯದಲ್ಲಿ ಶರದಿಗೆ ಪ್ರಾಣಾಪಾಯವಾಗಿದ್ದು ಎಲ್ಲವೂ ಸೊನಾಲಿಗೆ ತಿಳಿದಿತ್ತಲ್ಲ. ನೀನು ಹೇಳಿದ್ದು ನಿಜ ಸೊನಾಲಿ. ಒಳ್ಳೆಯ ಸೊಸೆ ಆದರೆ ನಾನು ಆರಿಸಿದ್ದಲ್ಲ, ನನ್ನ ಮಗ ಧನು ಆರಿಸಿದ್ದು ಎಂದು ಮಗನನ್ನು ನೋಡುತ್ತಾ ಹೇಳಿದರು. ಮನೆಯವರ ಎದುರಿಗೆ ಈ ರೀತಿಯ ಹಾಸ್ಯ ವಿಷಯಗಳನ್ನು ಎಷ್ಟೋ ಬಾರಿ ಮಾತನಾಡಿದರೂ ಕೂಡ ಈಗ ಸೊನಾಲಿಯ ಎದುರಿಗೆ ಧನುವಿಗೆ ಮುಜುಗರವಾದಂತಾಯಿತು. ಅವನೆಡೆಗೆ ನೋಡಿದ ಸೊನಾಲಿ ಅವನನ್ನು ಬಾಯಿಲ್ಲಿ ಎಂದು ಜೋರಾಗಿಯೇ ಕರೆದಿದ್ದಳು. ಹೆಜ್ಜೆಗಳನ್ನು ನಿಧಾನಗತಿಯಲ್ಲಿಯೇ ಮುಂದೆ ಇರಿಸಿಕೊಂಡು ಅವಳ ಮುಂದೆ ಬರುತ್ತಿದ್ದ ಹಾಗೆ ನನ್ನ ಮೇಲೆ ಕೋಪ ಇಲ್ವಾ ಎಂದಳು. ಅವಳ ಮಾತಿಗೆ ಇಲ್ಲ ಎಂದು ತಲೆಯಾಡಿಸಿದನು. ಅವನ ಮಾತಿಗೆ ಮುಗುಳು ನಕ್ಕವಳ ನೋಟ ಅನತಿ ಎಡೆಗೆ ಹರಿಯಿತು. ಹೇಗಿದ್ದೀಯ ಸ್ವೀಟಿ? ನನ್ನನ್ನು ಮರೆತಿರುವ ಆಗಿದೆ. ತುಂಬ ಬದಲಾಗಿರುವ ಹಾಗೆ ಕಾಣ್ತಿದ್ದೀಯಾ? ಅವಳ ವೇಷಭೂಷಣವನ್ನು ನೋಡಿದೆಯೇ ಅಂದಾಜಿಸಿದಳು. ಅನತಿ ಸಲೀಸಾಗಿ ಅವರ ಬಳಿಗೆ ಬಂದಿದ್ದಳು. ಎಷ್ಟೇ ಆದರೂ ತುಂಬ ದಿನ ಅವಳ ಜೊತೆ ಒಡನಾಟ ನಡೆಸಿದವಳಲ್ಲವ. ಆ ಸಲಿಗೆ ಇನ್ನೂ ಹಾಗೆಯೇ ಇತ್ತು. ನಾನು ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ ಎಂದಳು. ಅವಳ ಮಾತಿಗೆ ಮುಗುಳು ನಕ್ಕೆ ಅಷ್ಟೇ ಉತ್ತರ. ನಾನು ಈ ಮನೆಗೆ ಬರುವುದಕ್ಕೋಸ್ಕರ ನಿನ್ನ ಜೊತೆ ಮಾತನಾಡಿದ್ದು ನಿಜ ಸ್ವೀಟಿ, ಆದರೆ ನಿನ್ನ ಮೇಲಿನ ಪ್ರೀತಿ ಮಾತ್ರ ಸುಳ್ಳಲ್ಲ ಎಂದು ಹೇಳುತ್ತಿದ್ದ ಹಾಗೆ ಅನತಿಗೆ ಅದೇಕೋ ಕಣ್ಣು ತುಂಬಿತು. ಅವರ ಮಾತು ಕೇಳಿ ಏನು ಹೇಳುವುದು ಎಂದು ತಿಳಿಯದೆ ಶರದಿಯ ಪಕ್ಕ ಅವಳ ಕೈ ಹಿಡಿದು ಕುಳಿತು ಬಿಟ್ಟಳು. ಅಷ್ಟರಲ್ಲಿ ಸೀತಾ ಅವರು ಜ್ಯೂಸ್ ಹಿಡಿದು ಬಂದಿದ್ದರು. ಜ್ಯೂಸ್ ತೆಗೆದುಕೊಳ್ಳುವಾಗ ಹೇಗಿದ್ದೀಯ ಸೀತಾ ಎಂದಳು. ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ ಎಂದರು. ನೀನೇ ನೋಡುತ್ತಿದ್ದೀಯಲ್ಲ ಎನ್ನುತ್ತಿದ್ದ ಹಾಗೆ ಅವಳ ಮಾತು ಕೇಳಿ ಸೀತಾ ಅವರಿಗೂ ಕೂಡ ಬೇಸರವಾಯಿತು. ಹಾಗೆ ಹೇಗಿದ್ದ ವ್ಯಕ್ತಿ ಹೇಗಾಗಿದ್ದಾರೆ ಎಂದು ಆಶ್ಚರ್ಯ ಕೂಡ ಆಯಿತು. ಸೊನಾಲಿ ಮನೆಗೆ ಬಂದಿರುವುದು ಇಷ್ಟವಿಲ್ಲದೆ ಮುಖ ಸಿಂಡರಿಸುತ್ತಾ ಕುಳಿತಿದ್ದ ಸುಗುಣ ಅವರನ್ನು ನೋಡಿ ಹೇಗಿದ್ದೀರಾ ಅತ್ತೆ ಎಂದವಳ ಮಾತು ಕೇಳಿ ಸುಗುಣ ಅವರಿಗೆ ಆಶ್ಚರ್ಯವಾಯಿತು. ಒಂದೇ ಒಂದು ದಿನವೂ ಅತ್ತೆ ಎಂದು ಮಾತನಾಡಿಸಿದವಳು ಇಂದು ಬಾಯಿ ತುಂಬ ಅತ್ತೆ ಎನ್ನುತ್ತಿದ್ದಳು. ಈಗ ಅತ್ತೆ ಮಾತನಾಡಿಸಲಿಲ್ಲ ಎಂದರೆ ಬೇಜಾರು ಮಾಡಿಕೊಳ್ಳುತ್ತಾಳೆ ಎಂದು ಅರಿತ ಸ್ಪಂದನ ಅವರು ತನ್ನ ಅತ್ತೆಯ ಕಡೆ ತಿರುಗಿ ಕಣ್ಣಿನಲ್ಲಿಯೇ ಮಾತನಾಡಿಸಿ ಎಂದಿದ್ದರು. ನಾನು ಚೆನ್ನಾಗಿದ್ದೀನಿ ಚುಟುಕಾಗಿ ಉತ್ತರಿಸಿದ್ದರು. ಜ್ಯೂಸ್ ಕುಡಿದು ಮುಗಿಸಿದವಳು ತಾಪ್ಸಿ, ಬ್ಯಾಗಿನಲ್ಲಿರುವ ಗೌನ್ ತೆಗೆದುಕೊಡು ಎಂದು ಹೇಳುತ್ತಿದ್ದ ಹಾಗೆ ತಾಪ್ಸಿ ಗೌನ್ ತೆಗೆದು ಸೊನಾಲಿಯ ಕೈಗೆ ಇರಿಸಿದ್ದಳು. ಅದನ್ನು ಹಿಡಿದವಳು, ಸ್ಪಂದನ, ಇದು ನನ್ನ ಮಗಳಿಗಾಗಿ ನಾನೇ ಡಿಸೈನ್ ಮಾಡಿರುವ ಗೌನ್. ಇದನ್ನು ಅವಳ ಸೀಮಂತಕ್ಕೆ ಕೊಡಬೇಕು ಎಂದು ತುಂಬ ಆಸೆ ಇತ್ತು. ಅಷ್ಟರಲ್ಲಿ ನಾನು ಇರುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವಳು ನನ್ನಿಂದ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ನೀನೇ ಅವಳಿಗೆ ಕೊಟ್ಟು ಬಿಡು ಎಂದು ಸ್ಪಂದನ ಎಡೆಗೆ ನೀಡಿದರೆ, ಹಾಗೆಲ್ಲ ಮಾತಾಡಬೇಡ ಸೊನಾಲಿ, ಆರಾಧ್ಯ ಖಂಡಿತ ಇದನ್ನು ತೆಗೆದುಕೊಳ್ಳುತ್ತಾಳೆ. ಇನ್ನೊಂದು ಸ್ವಲ್ಪ ಹೊತ್ತು ಅವಳೇ ಬರುತ್ತಾಳೆ, ನೀನೇ ಅವಳಿಗೆ ಕೊಡು ಎಂದರು. ಬೆಳಗ್ಗೆ ಮಿಥುನ್ ಅವರು ರಿಷಿಗೆ ಕರೆ ಮಾಡಿ ಮಗಳನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದರಿಂದ ಯಾವ ವಿಷಯವನ್ನು ಹೇಳದೆ ಅಲ್ಲಿಗೆ ಕರೆದುಕೊಂಡು ಬಂದಿದ್ದನು. ನಾನಾಗಿಯೇ ಆಸೆಪಟ್ಟು ಕರೆದುಕೊಂಡು ಹೋಗಿ ಎಂದು ಕೇಳಿದರೂ ಕೂಡ ಒಂದೊಂದು ಸಾರಿ ಕೆಲಸ ಇದೆ ಎಂದು ಸುಮ್ಮನಾಗ್ತಿದ್ರಿ. ಇವತ್ತು ನೀವೇ ಕರೆದುಕೊಂಡು ಬಂದಿದ್ದೀರಾ ಎಂದು ಖುಷಿಯಲ್ಲಿಯೇ ಹೇಳುತ್ತಾ ಕಾರಿನಿಂದ ಇಳಿದಿದ್ದಳು. ರಿಷಿ ಕೂಡ ಅವಳ ಮಾತಿಗೆ ಏನು ಪ್ರತಿ ಅಡದೆ ಅವಳ ಬಳಿಗೆ ಬಂದು ಅವಳ ಭುಜ ಬಳಸಿ ಬಾ ಎಂದು ಒಳಗೆ ಕರೆದುಕೊಂಡು ಬಂದಿದ್ದನು. ಒಡಲ ಮೇಲೆ ಕೈ ಇರಿಸಿ ಹೊಸ್ತಿಲು ದಾಟಿ ಒಳ ಬಂದವಳಿಗೆ ಎಲ್ಲರೂ ಒಂದೇ ಕಡೆ ಕುಳಿತಿರುವುದನ್ನು ನೋಡಿ ಖುಷಿಯ ಜೊತೆಗೆ ಆಶ್ಚರ್ಯ ಕೂಡ ಆಗಿತ್ತು. ಮೊದಲು ಒಳ ಬಂದವಳಿಗೆ ಸೊನಾಲಿ ಕಾಣಿಸಲಿಲ್ಲ. ಆದರೆ ಹೆಜ್ಜೆ ಇರಿಸುತ್ತಾ ಬಂದವಳಿಗೆ ತನ್ನ ತಾಯಿಯ ಬಳಿ ಕುಳಿತಿದ್ದ ಸೊನಾಲಿಯನ್ನು ನೋಡಿ ಅವಳ ಹೆಜ್ಜೆಗಳು ಮುಂದೆ ಬರದೆ ಅಲ್ಲೇ ನಿಂತವು. ಅಲ್ಲಿಯೇ ನಿಂತವಳನ್ನು ನೋಡಿದ ರಿಷಿ, ಆರಾಧ್ಯ, ಯಾಕೆ ಇಲ್ಲೇ ನಿಂತು ಬಿಟ್ರಿ? ಬನ್ನಿ ಮುಂದೆ ಹೋಗೋಣ ಎಂದು ಕರೆದರೆ ಅವನ ಮಾತು ತನಗೆ ಕೇಳಿಸಲೇ ಇಲ್ಲ ಎನ್ನುವಂತೆ ಹಾಗೆ ನಿಂತು ಬಿಟ್ಟಳು. ಮುಂದುವರೆಯುವುದು.
ಆರಾಧ್ಯ ಸೊನಾಲಿಯನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸ್ತಾಳೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.